ಭಾರತೀಯ ಚಿತ್ರರಂಗದ ಭೂಪಟದಲ್ಲಿ ಟಾಕ್ಸಿಕ್ ಒಂದು ದಾಖಲೆಯನ್ನು ಬರೆಯೋಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಕೌಂಟೌನ್ ಶುರು ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಏನಂತಂದರೆ ಆವತ್ತು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂತಹ ಕನ್ನಡ ಸಿನಿಮಾಗಳ ಮಾರುಕಟ್ಟೆ ಈಗ ಹೊರ ರಾಜ್ಯಗಳಿಗೆ ಮಾತ್ರ ಅಲ್ಲ, ವಿದೇಶಕ್ಕೂ ಕೂಡ ವಿಸ್ತರಣೆ ಆಗಿರ್ತಕ್ಕಂಥದ್ದು. ಸಾಕಷ್ಟು ವಿದೇಶದಲ್ಲಿ ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನು ಟಾಕ್ಸಿಕ್ದ ಒಂದು ಲೆವೆಲ್ಲೇ ಬೇರೆ ಅಂತ ಹೇಳ್ಬೋದು. ಟಾಕ್ಸಿಕ್ ಒಂದು ಮೈಲುಗಲ್ಲನ್ನು ಸ್ಥಾಪನೆ ಮಾಡಲಿಕ್ಕೆ ರೆಡಿ ಆಗಿರ್ತಕ್ಕಂಥದ್ದು. ವಿದೇಶದಲ್ಲೂ ಕೂಡ ಬಹುಬೇಡಿಕೆಯ ಸಿನಿಮಾ ಅನ್ನಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಸೊ ಈಗಾಗಲೇ ಏನಂತಂದರೆ ಪ್ರಮುಖವಾಗಿ ಟಾಕ್ಸಿಕ್ ಸಿನಿಮಾದ ಟಿಕೆಟ್ಸ್ ಯಾವಾಗ ಸಿಗುತ್ತೆ, ಬುಕಿಂಗ್ಸ್ ಯಾವಾಗ ಓಪನ್ ಆಗುತ್ತೆ ಅನ್ನೋಂತಹ ಕುತೂಹಲಕ್ಕೆ ಉತ್ತರ ಸಿಕ್ಕಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ದಿನದಿಂದ ಬುಕಿಂಗ್ಸ್ ಓಪನ್ ಆಗ್ತಾ ಇದೆ ಕರ್ನಾಟಕದಲ್ಲಿ, ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ. ಸೊ ಈಗಾಗಲೇ ಏನಂತಂದರೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾವನ್ನು ನೋಡಬೇಕನ್ನೋಂಥ ಕಾತುರವನ್ನು ಹೆಚ್ಚು ಮಾಡಿರ್ತಕ್ಕಂಥ ಒಂದು ಸಿನಿಮಾ ಅಂತಂದರೆ ಟಾಕ್ಸಿಕ್. ಸಹಜವಾಗಿ ಏನಂತಂದರೆ ಒಂದು ಕನಸು ಕಾಣುವಂಥದ್ದು ತುಂಬ ಸರಳ, ಆದರೆ ಕನಸನ್ನು ಈಡೇರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ಪ್ರಯತ್ನಗಳನ್ನು ಮಾಡುವಂಥದ್ದು ಮಾತ್ರ ಅಲ್ಲ, ಗುರಿನ ಮುಟ್ತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಯಶ್ ಅವರು ಈಗ ಸಕ್ಸಸ್ನ ಹಾದಿಯನ್ನು ಹಿಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಏನಂತಂದರೆ ಭಾರತೀಯ ಚಿತ್ರರಂಗವೇ ಒಂದು ದೊಡ್ಡ ಕುತೂಹಲದಿಂದ ಬೆರಗುಗಣಿನಿಂದ ಕಾಯ್ತಾ ಇರುವಂತಹ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಸಾಕಷ್ಟು ವಿಚಾರಗಳು ಬರ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನಂತಂದರೆ ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳುವಂಥದ್ದಾದರೆ, ಬರೋಬ್ಬರಿ ಒಂದೇ ಜಾಗದಲ್ಲಿ 55ಕ್ಕೂ ಹೆಚ್ಚು ಕಟೌಟ್ಗಳು ತಯಾರಾಗ್ತಾ ಇರ್ತಕ್ಕಂಥದ್ದು. ಅದು ಬೆಳಗಾಂ, ಬೀದರ್, ಮಂಡ್ಯ, ಮೈಸೂರು ಸೇರಿದಂತೆ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಟಾಕ್ಸಿಕ್ನ ಕಟೌಟ್ಗಳು ಹೋಗೋಕ್ಕೆ ರೆಡಿ ಆಗಿರ್ತಕ್ಕಂಥದ್ದು. ಸೊ ಸಹಜವಾಗಿ ಅವ್ರನ್ನ ಮಾತನಾಡಿಸುವಂಥ ಸಂದರ್ಭದಲ್ಲಿ ಹೇಳ್ತಾಯಿದ್ರು, ಆವಾಗೆಲ್ಲ ಎಷ್ಟು ಬರ್ತಾಯಿದ್ರು, ಅವ್ರು ತಮ್ಗೆ ಹೇಗೆ ಬೇಕೋ ಸಿನಿಮಾಗೆ ಕಂಪ್ಲೀಟಾಗಿ ಒಂದು ಮಾಹಿತಿನ ಹಂಚ್ಕೊಳ್ಳುವಂಥದ್ದು ಮಾತ್ರ ಅಲ್ಲ, ಸಂಪೂರ್ಣವಾಗಿ ಹೀಗೆ ಬೇಕು ಅನ್ನುವಂಥ ವಿಚಾರಗಳನ್ನು ನಮ್ಮ ಜೊತೆ ಚರ್ಚೆ ಮಾಡ್ತಿದ್ರು ಅನ್ನುವಂಥದ್ದನ್ನು ಅವ್ರ ಆಪ್ತರು ಸಾಕಷ್ಟು ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಯಶ್ ಅವರು ತಾವು ಅಂದುಕೊಂಡಂತೆ ತಾವು ಸಿನಿಮಾಗಳಲ್ಲಿ ಏನು ಡೈಲಾಗ್ಗಳನ್ನು ಹೇಳ್ತಾಯಿದ್ರು ಅದೇ ರೀತಿ ಜರ್ನಿನ ಮುಂದುವರಿಸ್ಕೊಂಡು ಈ ಹಂತಕ್ಕೆ ತಲುಪಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಇಲ್ಲಿ ಯಾರನ್ನು ಹೀರೋ ಮಾಡೋಕ್ಕಾಗಲ್ಲ, ನಮಗೆ ನಾವೇ ಹೀರೋ ಆಗಬೇಕು ಅನ್ನುವಂಥ ರೀತಿಯಲ್ಲಿ. ಸೊ ಹಾಗಾಗಿ ಅದನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಯಶ್ ಅವ್ರಿಗೆ ಪ್ರೂವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇತ್ತ ಕಟೌಟ್ ಜಾತ್ರೆ ಶುರುವಾಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ಟಿಕೆಟ್ ಬುಕಿಂಗ್ ಕೂಡ ಓಪನ್ ಆಗ್ತಾ ಇರುವಂಥದ್ದು ಇನ್ನೊಂದು ಕಡೆ. ಹಾಗೆ ಪರ ರಾಜ್ಯದಲ್ಲೂ ಕೂಡ ಹೊರ ರಾಜ್ಯದಲ್ಲೂ ಕೂಡ ಸಾಕಷ್ಟು ನಟರಿಗೆ, ಈ ಒಂದು ನಟರಿಗಾಗಿರ್ಬೋದು, ತಂತ್ರಜ್ಞರಿಗಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಟಾಕ್ಸಿಕ್ ಬಗ್ಗೆ ಒಂದು ದೊಡ್ಡ ಕ್ರೇಜ್ ಕ್ರಿಯೇಟ್ ಆಗಿದೆ. ಸೊ ಯಶ್ ಅವರು ಹೇಳ್ತಾ ಇದ್ದಾರೆ, ಅಂದರೆ ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು, ತಾಳಕ್ಕೆ ತಕ್ಕಂತೆ ಕುಣಿಬೇಕು ಅನ್ನುವಂಥ ಮಾತನ್ನು ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ನಡೆದಂಥ ಸಂದರ್ಭದಲ್ಲಿ ಹೇಳಿದರು. ಹಾಗಾಗಿ ಅವರು ಕಂಡಂಥ ಕನಸನ್ನು ಒಂದಿಷ್ಟು ತಡ ಆದರೂ ಕೂಡ ಈಡೇರಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳಾಗಿದೆ. ಒಟ್ಟಾರೆಯಾಗಿ ಏನಂತಾನೆ ಟಾಕ್ಸಿಕ್ ಸಿನಿಮಾ ಯಾವ ರೀತಿ ಮೋಡಿ ಮಾಡುತ್ತೆ ಅನ್ನೋಂಥ ಕುತೂಹಲ ಕೂಡ ಸದ್ಯಕ್ಕೆ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ಬರೋಬ್ಬರಿ 10,000ಕ್ಕಿಂತ ಹೆಚ್ಚು ಸ್ಕ್ರೀನಲ್ಲಿ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಹೆಗ್ಗಳಿಕೆ ಅಂತಲೇ ಹೇಳ್ಬೋದು. ಇಷ್ಟು ದೊಡ್ಡ ಮಟ್ಟದಲ್ಲಿ ಕನ್ನಡದ ನಟನ ಸಿನಿಮಾ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು ಇದೇ ಮೊದಲು. ಸೊ ಹೀಗಾಗಿ ರಿಲೀಸ್ ಆದ ನಂತರ ಎಲ್ಲ ಸ್ಕ್ರೀನಲ್ಲಿ ಸಿನಿಮಾ ನೋಡಿದಂತಹ ಬೇರೆ ಬೇರೆ ಭಾಷೆಯ ಜನರು, ಅವರ ಅಭಿಮಾನಿಗಳು, ತಂತ್ರಜ್ಞರು, ನಟರು, ನಟಿಯರು ಏನು ಹೇಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.